ಆತ್ಮೀಯ ವೀಕ್ಷಕರೇ, ಒಂದು ನಿಮಿಷ ಎಲ್ಲರೂ ಈ ಕೆಳಗಿನ ವಿಡಿಯೋ ವೀಕ್ಷಣೆ ಮಾಡಿ. ಮಗಳು ಅನ್ಯ ಜಾತಿಯ ಹುಡುಗನನ್ನ ಪ್ರೀತಿಸಿದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಡುಗನನ್ನ ಪ್ರೀಪ್ಲಾನ್ ಮಾಡಿ ಹುಡುಗಿಯ ಮನೆಯವರು ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾರೆ. ಆದರೆ ಹುಡುಗಿ ಏನು ಮಾಡ್ತಾಳೆ ಗೊತ್ತಾ? ಈ ಹುಡುಗನ್ ಬಿಟ್ಟು ನಾನು ಬೇರೆ ಯಾವ ಹುಡುಗನ ಮದುವೆ ಆಗಲ್ಲ ಅಂತ ಹುಡುಗನ ಹಣೆಗೆ ಅರಿಶಿಣ ಕುಂಕುಮ ಹೂವನ್ನ ಇಟ್ಟು ಅವನ ಹೆದೆ ಮೇಲೆ ತಾಳಿ ಇಟ್ಟು ತಾಳಿ ಕಟ್ಟಿಸ್ಕೊಂಡು ಹುಡುಗನ ಮನೆಗೆ ಒಬ್ಬಂಟಿ ಸೊಸೆಯಾಗಿ ಹೋಗ್ತಾಳೆ. ಹುಡುಗಿ ಅಷ್ಟಕ್ಕೆ ಸುಮ್ಮನಾಗದೆ ನನ್ನ ಹುಡುಗನ ಕೊಂದಿರೋರು ನನ್ನ ಕುಟುಂಬದವ್ರನ್ನ ಗಲ್ಲಿಗೇರಿಸಿ ಅವರಿಗೆ ಮರಣದಂಡನೆ ಕೊಡಿ ಅಂತ ಕಾನೂನಿನ ಹತ್ರ ಅಂಗಲಾಚಿ ಬೇಡ್ಕೊಳ್ತಾಳೆ. ಕೊನೆಗೆ ನೋಡಿ ವಿಪರ್ಯಾಸ, ಗಂಡ ಸತ್ತ ಮೇಲೂ ಕೂಡ ಆತನ ಎದೆ ಮೇಲೆ ಅರಿಶಿನ ಕುಂಕುಮನ ಇಟ್ಟು ಮಡದಿಯಾಗಿ ಮುತ್ತೈದೆಯಾಗಿ ತನ್ನ ಗಂಡನ ಮನೆಯಲ್ಲೇ ಬಾಳ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟು ಹೋಗ್ತಾಳೆ. ಇದೇ ಅಲ್ವೇನ್ರಿ ನಿಜವಾದ ಪ್ರೀತಿ ಅಂದ್ರೆ? ಆತ್ಮೀಯರೇ, ಎಲ್ಲಿದೆ ಜಾತಿ? ತಿನ್ನುವ ಅನ್ನಕ್ಕಿಲ್ಲದ ಜಾತಿ, ಕುಡಿಯುವ ನೀರಿಗಿಲ್ಲದ ಜಾತಿ, ಉಸಿರು ನೀಡುವ ಗಾಳಿಗಿಲ್ಲದ ಜಾತಿ, ಸುಡುವ ಬೆಂಕಿಗಿಲ್ಲದ ಜಾತಿ, ಉಡುವ ಬಟ್ಟೆಗಿಲ್ಲದ ಜಾತಿ, ನೀಡುವ ಕೈಗಳಿಗಿಲ್ಲದ ಜಾತಿ, ಪ್ರಾಣಿ ಪಕ್ಷಿಗಳಿಗಿಲ್ಲದ ಜಾತಿ. ಈ ಮನುಷ್ಯರಿಗೇಕೆ? ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಅವರೆಲ್ಲರೂ ಕೂಡ ಜಾತಿ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಆದರೂ ಕೂಡ ಸರಿಯಾಗ್ತಾ ಇಲ್ಲ. ಯಾಕೆ? ಜಾತಿ ವ್ಯವಸ್ಥೆಯ ಬಗ್ಗೆ ಒಬ್ಬ ಸಹೋದರನ ಅಳಲು ನೋಡಿ ಯಾವ ರೀತಿಯಲ್ಲಿದೆ. ರೆಂಟ್ ಖಾಲಿದೆ ಅಂದ್ಬಿಟ್ಟು ಬೋರ್ಡ್ ಹಾಕಿರ್ತಾರೆ. ಆ ನಂಬರ್ ತಗೊಂಡು ನಾವು ಫೋನ್ ಮಾಡ್ತೀವಿ, ಎಲ್ಲ ವಿಚಾರಿಸ್ತಾರೆ. ರೆಂಟ್ ಎಷ್ಟು, ಅಡ್ವಾನ್ಸ್ ಎಷ್ಟು, ಅದು ಇದು ಅಂತ ಎಲ್ಲನೂ ಹೇಳ್ತಾರೆ. ಫೈನಲಿ ಸರ್ ನಿಮ್ಮ ಯಾವ ಸಮುದಾಯ ಸರ್ ಅಂತಾರೆ. ನಾವು ಓಪನ್ ಆಗಿ ಹೇಳ್ತೀನಿ, ನಾವು ಅಂಬೇಡ್ಕರ್ ಅನ್ನೋ ಆಗಿರೋ ಓಪನ್ ಆಗಿ ಹೇಳ್ತೀನಿ, ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ತೀನಿ. ಅವ್ರೇನಂತಾರೆ, ಸರ್ ಬೇಜಾರು ಮಾಡ್ಕೋಬೇಡಿ ಸರ್, ನೀವು ಬರ್ತೀರಾ, ನಾವು ಕೊಡೋಕೆ ರೆಡಿ ಇದ್ದೀವಿ, ಕೆಳಗಡೆ ಇರೋರೆಲ್ಲ ಖಾಲಿ ಮಾಡಿಬಿಡ್ತಾರೆ ಸರ್, ನಾವು ಅದನ್ನೇನು ಮನೆ ಮಾಡಿರ್ತೀವಿ. ಈ ಥರ ಎಲ್ಲ ತುಂಬ ಇನ್ಸಿಡೆಂಟು ಅನಿಸಲ್ವ ಮೇಡಮ್? ಕುದೀತದೆ ರಕ್ತ ನಮಗೆ. ಈ ಭೂಮಿಲಿ ಯಾಕಾರು ಹುಟ್ಬಿಟ್ಟು ಅನ್ಸ್ಬಿಡ್ತದೆ ಆ ಟೈಮಲ್ಲಿ. ನಮ್ಮ ಮಕ್ಕಳಿಗೊಂದು ಐಡೆಂಟಿಟಿ ಬೇಕು, ಇರಬಾರ್ದು. ಇದೆ ಈ ನಮ್ಮ ದೇಶದಲ್ಲಿ ಇದೆ, ಖಂಡಿತ ಇದೆ. ಬಳಕೆ ಮಾಡೋ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡವ್ರು ಇಲ್ವಲ್ಲ ಮೇಡಮ್? ಅವ್ರ ಆಸೆಯನ್ನು ಅರ್ಥ ಮಾಡ್ಕೊಂಡು ಅದನ್ನ ಎಷ್ಟು ಇಂಪ್ಲಿಮೆಂಟ್ ಮಾಡ್ಬೇಕನ್ನೋರು ಆ ಜಾಗದಲ್ಲಿದ್ದರೆ ಖಂಡಿತ ಇಂಪ್ಲಿಮೆಂಟ್ ಆಗೋದು. ಬಟ್ ಅವ್ರಿಲ್ಲ. ಈ ಆಳುವರ್ಗದವರೆಲ್ಲ ಮನುವಾದಿಗಳೇ ಆಗಿರೋದ್ರಿಂದ ನಮ್ಮನ್ನು ತುಳಿಯೋದನ್ನೇ ಅದು ಕೊಟ್ಟೆ ಬಿಟ್ಟರೆ ನಮ್ಗೆ ಬೇಕಾಗಿರೋ ಫಂಡಮೆಂಟಲ್ ರೈಟ್ಸ್ ಏನು, ನಮ್ಮ ಮೂಲಭೂತ ಹಕ್ಕು ಏನು ಕೊಟ್ಟಿಲ್ಲ ಮೇಡಮ್. ಹೌದಾ? ನಮ್ಗೇನು ಬೇಡ, ಸಾಮಾಜಿಕ ಶೈಕ್ಷಣಿಕವಾಗಿ ನಮ್ಮನ್ನ ಅದು ಮಾಡಿಕೊಟ್ರೆ ಸಾಕು. ನಮ್ಮನ್ನು ಎಲ್ಲರಂಗೆ ಮನ್ಸರಂಗೆ ಕಾಣಬೇಕು ಈ ದೇಶದಲ್ಲಿ. ಬುದ್ಧವ್ರದೇನೋ ದಯೆ, ಕರುಣೆ, ಮೈತ್ರಿ, ಪ್ರೀತಿ, ಇದು ಎಲ್ಲಿ ಗುರುತಿಸಲ್ಪಡುತ್ತೆ ಅದನ್ನ ನೆಚ್ಕೊಂಡು ಜನ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಅವ್ರ ಲೈಫ್ ಅಲ್ಲೇ ಚೇಂಜ್ ಆಗೋದು. ಮನ್ಸರಾಗಿ ಹುಟ್ಟಿದ್ವಿ, ಮನ್ಸರಾಗಿರ್ಬೇಕು ಮೇಡಮ್. ಬಟ್ ಇಲ್ಲಿ ಆಗ್ತಾ ಇಲ್ಲ. ನಿಮ್ಮಲ್ಲಿ ಚೇಂಜ್ ಆಗ್ಬೇಕು ಮೇಡಮ್. ಅದು ನಾನು ಮಾಡಬಾರ್ದು. ಈಗ ನೋಡಿ, ಯಾವುದೇ ಒಂದು ಪಕ್ಷಿ ಗುಂಪು ಎಲ್ಲ ನೋಡಿ, ಪ್ರಾಣಿ ಗುಂಪು ನೋಡಿ, ಇದು ನಂದೇ ಸಮೂಹ ಅಂದ್ಬಿಟ್ಟು ಅವ್ರು ಸೇರ್ಕೊತವೆ.